ಜೀವಿತ ಏನು ಜೀವಿತ ಏನು ಹಿಂಗೆ ಬಂದೆ? ನೀವು ಯಾಕೆ ಇಲ್ಲಿ ನಿಂತ್ಕೊಂಡಿದ್ದೀರಿ? ನೀವಿಬ್ರು ಏನು ಮಾತಾಡ್ತಿದ್ರಿ ಅಂತ ನೀವು ಹೇಳ್ಬೇಕು ಫಸ್ಟು. ಏನಿಲ್ಲ, ಸುಮ್ಮನೆ ಮಾಡೋಕ್ಕ ಜೊತೆ ಮಾತಾಡ್ತಿದ್ದೆ. ಅವರು ನನಗೆ ಅಕ್ಕ ಇದ್ದಾಗೆ, ಅದಕ್ಕೆ ಮಾತಾಡ್ತಾ ಇದ್ದೆ. ಯಾಕೆ ಮಾತಾಡಬಾರ್ದೆ? ಮಾತಾಡಿದ್ರೆ ಏನಾಗುತ್ತೆ? ನಾನೆಲ್ಲ ಕೇಳಿಸ್ಕೊಂಡೆ ಸಂತು, ಎಲ್ಲ ಕೇಳಿಸ್ಕೊಂಡೆ. ನಿನ್ನ ಬಂಡವಾಳ ಎಲ್ಲ ಗೊತ್ತಾಯಿತು. ನಾನೇನೋ ಒಳ್ಳೆಯವನು ಅಂತ ಅಂದ್ಕೊಂಡಿದ್ದೆ ನಿನ್ನ, ಆದರೆ ನೀನು ಈ ರೀತಿ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ. ಅಲ್ಲ, ನನ್ನ ಜೀವನ ಹಾಳು ಮಾಡ್ಬಿಟ್ಟಲ್ಲ ನಿಮ್ಮ ಅಕ್ಕ ಚೆನ್ನಾಗಿರಲಿ ಅಂತೇಳಿ ನನ್ನ ಜೀವನ ಹಾಳು ಮಾಡ್ಬಿಟ್ಟಲ್ಲ ನೀನು. ಅಲ್ಲ, ನಿನ್ನ ಹತ್ರ ಎಷ್ಟು ಇಂಥ ಕೆಟ್ಟ ಬುದ್ಧಿ ಐತೆ ಅಂತ ಇವಾಗ ಗೊತ್ತಾಗ್ತೈತಿ. ಅಲ್ಲ ನೋಡು, ನೀನು ಎಂಥವನಾಗಿರ್ಬೇಕು. ಏನು ಕೇಳಿಸ್ಕೊಂಡೆ ನೀನು? ನೀವಿಬ್ರು ಮಾತಾಡೋದೆಲ್ಲ ಕೇಳಿಸ್ಕೊಂಡಿದ್ದೀನಿ. ನೀನೇನು ಅವಳು ನಿಮ್ಮ ಅಕ್ಕ ಆಗಬೇಕು, ನಿಮ್ಮ ದೊಡ್ಡಮ್ಮನ ಮಗಳ ಆಗ್ಬೇಕಂತೆ. ಅದಕ್ಕೇನೆ ಅವಳ ಜೀವನ ಚೆನ್ನಾಗಿರಲಿ ಅನ್ನೋದಕ್ಕೋಸ್ಕರನ ನನ್ನ ಹತ್ರ ನೀನು ಚೆನ್ನಾಗಿದ್ದೀನಿ ಅನ್ನೋ ಥರ ನಾಟಕ ಮಾಡಿಬಿಟ್ಟು ನನಗೆ ಆಸೆ ತೋರಿಸಿ ಇಲ್ಲಿ ಕರೆಸ್ಕೊಂಡು ಡೈವರ್ಸ್ ಕೊಡಂಗೆ ಮಾಡಿ ಅವಳ ಜೀವನ ಚೆನ್ನಾಗಿರಲಿ ಅನ್ನೋ ಥರ ಮಾಡಿದ್ಯಾ ಅನ್ನೋದು ನಿನ್ನ ಬಂಡವಾಳ ಎಲ್ಲ ಗೊತ್ತಾಯಿತು ನನಗೆ. ನಾನು ಅದಕ್ಕೆ ಹಂಗೆ ಅನ್ಕೊಂತಿದ್ದೆ, ಯಾಕೆ ಇವರೆಲ್ಲ ಹಿಂಗೆ ಮಾತಾಡ್ಸ್ಕೊಂಡು ಇವರೆಲ್ಲ ಚೆನ್ನಾಗಿದ್ದಾರಲ್ಲ ಇವನ ಹತ್ರ ಅಂತ ಅನ್ಕೊಂತಿದ್ದೆ. ಇಷ್ಟೆಲ್ಲ ಆದ್ರೂ ಇವನು ಯಾಕೆ ನೀನು ಯಾವಾಗ ನನ್ನ ಹತ್ರ ಫಸ್ಟಿಗೆ ಸ್ವಲ್ಪ ದಿನ ಹಂಗೆ ಪ್ರೀತಿಯಿಂದ ಇದ್ದೆ, ಆಮೇಲೆ ನೀನು ನನ್ನ ಗೊತ್ತಾಯಿತು. ನೀನು ನನ್ನ ಹತ್ರ ನಡ್ಕೊಂತ ಇದ್ದಿದ್ದ ರೀತಿ ಎಲ್ಲ ಇದ್ರೆ ಇರ್ಬೋದು ಹೋದ್ರೆ ಹೋಗ್ಬೋದು, ಇದ್ರೆ ಇರ್ಬೋದು ಹೋದ್ರೆ ಹೋಗ್ಬೋದು ಅಂತ ಯಾವಾಗ ಅಂತಿದ್ದೋ ಆವಾಗಲೇ ಗೊತ್ತಾಯಿತು. ಯಾಕೆ ಇವ್ನು ಹಿಂಗೆ ಮಾತಾಡ್ತಾ ಇದ್ದಾನಲ್ಲ ಅಂತೇಳಿ ಅವಾಗಲೇ ಅಂದ್ಕೊಂಡೆ. ಇವ್ನು ಯಾಕೆ ಹಿಂಗೆ ಮಾತಾಡ್ತಾನೆ, ಇವನೇನು ಹಿಂಗೆ ಅಂತೇಳಿ ಅವಾಗಲೇ ಅಂದ್ಕೊಂಡೆ. ಆವಾಗಲೇ ಗೊತ್ತಾಯಿತು ನಿನ್ನ ಬಂಡವಾಳ ನನಗೆ. ಮತ್ತೆ ನೀನು ನ್ಯಾಯವಾಗಿರಬೇಕಾಗಿತ್ತು, ನೀನಾದರೂ ಚೆನ್ನಾಗಿರ್ಬೇಕಾಗಿತ್ತು, ಇಲ್ಲ ಮಾಡೋಕ್ಕನಾದ್ರೂ ಚೆನ್ನಾಗಿರೋದಕ್ಕೆ ಬಿಡಬೇಕಾಗಿತ್ತು. ಇಬ್ಬರು ಚೆನ್ನಾಗಿರ್ದಂಗೆ ಸುಮ್ಮನೆ ಅವಾಕನಿಗಿಲ್ಲದೆಲ್ಲ ನೀನು ತೊಂದರೆ ಮಾಡ್ತಾ ಇದ್ರೆ ಇನ್ನೇನು ಮಾಡ್ತಾರೆ? ಇನ್ನೇನು ಮಾಡ್ತಾರೆ? ಮತ್ತೆ ನಿನ್ನಿಂದನ ಅಕ್ಕನಿಗೆ ಎಷ್ಟು ತೊಂದರೆ ಆಗೈತೆ ಗೊತ್ತಾ? ಎಷ್ಟು ತೊಂದರೆ ಮಾಡಿದ್ಯಾ ನೀನು. ಮತ್ತೆ ನೀನಾದರೂ ಚೆನ್ನಾಗಿರ್ಬೇಕು, ಇಲ್ಲ ಅವರಾದ್ರೂ ಚೆನ್ನಾಗಿರ್ಬೇಕು. ಅಲ್ಲ, ಈ ರೀತಿ ಮೋಸ ಮಾಡೋಕ್ಕೆ ನೀನೇ ಬೇಕಾ? ಅಲ್ಲ ನೋಡಿ ಯಾವ ಥರ ಮಾಡಿದ್ಯಾ ಅಂತ. ನಾನು ಸುಬ್ಬು ಜೊತೆ ನಾನು ಚೆನ್ನಾಗಿರ್ತಿದ್ದೆ, ಜಗಳ ಆಡ್ತಿದ್ವಿ, ಚೆನ್ನಾಗಿ ಆಗ್ತಿದ್ವಿ. ಡೈವರ್ಸ್ ಕೊಡೋ ಥರ ಮಾಡಿಬಿಟ್ಟು ಇಲ್ಲಿಗೆಲ್ಲ ಕರೆಸ್ಕೊಬಿಟ್ಟು ಹಿಂಗೆ ಮಾಡಿಬಿಟ್ಟಲ್ಲ ನೀನು. ನನ್ನ ದುಡಿಸ್ಕೊಳಕ್ಕೆ ಕರ್ಕೊಂಬಂದಿದ್ಯಾ ನೀನು? ದುಡಿಸ್ಕೊಂಬಕ್ಕಂತ ಹೇಳಿ ನೋಡಿ, ನೀನು ಎಂಥ ಕೆಲಸ ಮಾಡ್ತಾ ಇದೀಯ ಅಂತೇಳಿ ದುಡಿಸ್ಕೊಂಬಕ್ಕೆ ಮಾಡ್ತಾ ಇದೆಯಲ್ಲ ನೀನು. ಯಾಕೆ ಏನಾಯಿತು? ನಾಗಮಂಟಿ ನೀನೇ ಹೇಳ್ದಂತೆ ಎಲ್ಲನ ಇವನ ಹತ್ರ ಎಲ್ಲ ಹಿಂಗೆ ಐತೆ ಅಂತ ಎಲ್ಲ ಕೇಳಿದ್ನಮ್ಮ. ಯಾಕೆ ಏನು ಅವ್ರು ಯಾಕೆ ಜಗಳ ಆಡ್ತಾರೆ ಅಂತ ಎಲ್ಲ ಕೇಳ್ದ. ಅದಕ್ಕೆ ಹಿಂಗೈತೆ ಕಣಪ್ಪ, ಇಬ್ಬರು ಹೆಂಡ್ತಿರು. ಅವಳು ಈಗ ಅವಳಿಗೆ ಬುದ್ಧಿ ಕಲ್ಸೋಕ್ಕಾಗಿ ಅಂತೇಳಿ ಅವಾಗ ಹಿಂಗೆ ಗಂಡ ಹಿಂಗೆ ನನ್ನ ಮದುವೆ ಆದ ಹಿಂಗೈತೆ ಅಂತ ನಾನು ಹೇಳಿದ್ನಮ್ಮ. ಅದ್ರಾಗ ಏನಾಯ್ತಮ್ಮ? ನಾನೇನೇನು ಮಾಡಬಾರ್ದೇನು ಮಾಡಲಿಲ್ಲ, ನಾನು ಇರೋದನ್ನೇ ಹೇಳಿರೋದಲ್ಲೇನಪ್ಪ. ನೀನು ಮಾಡಿರೋದು ಹೇಳಿರೋದು ಜೀವಿತ ಆಂಟಿ ಮೇಲೆ ಯಾಕೆ ಹೋಗ್ತೀಯೇ? ನಮ್ಮ ಅಕ್ಕ ಕಣೆ ಇವರು. ನಾನು ಹೇಳ್ತಾ ಇದ್ದೀನಿ ನೋಡು, ಇವತ್ತೇನು ಯಾವುದೇ ಮುಚ್ಚು ಮರ ಇಟ್ಕೊಂಡಂಗೆ ಹೇಳ್ತಾ ಇದ್ದೀನಿ. ನಮ್ಮ ಸ್ವಂತ ಅಕ್ಕನೇನೆ, ನಮ್ಮ ದೊಡ್ಡಮ್ಮನ ಮಗಳು. ನಮ್ಮಮ್ಮನ ಇವರಮ್ಮ ಒಂದೇ ಸಮನೆ ಹಿಂದೆ ಮುಂದೆ ತೀರ್ಕೊಂಡ್ರು ಅಷ್ಟೇ. ಏನು ಮಾಡೋದು? ನಾನು ಆ ಅಕ್ಕನಿಗೆ ಒಳ್ಳೇದು ಮಾಡಬೇಕು, ತುಂಬ ಕಷ್ಟಪಟ್ಟವ್ರೆ ಬಿಡು, ಅವರಾದ್ರೂ ಚೆನ್ನಾಗಿರ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ರೀತಿ ಮಾಡಿದೆ ಕಣೆ ಅಷ್ಟೇ. ಏನು ಮಾಡೋದು? ನನ್ನ ಕ್ಷಮಿಸ್ಬಿಡು. ಅವ್ರು ಚೆನ್ನಾಗಿರಲಿ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಮಾಡಿದೆ. ನೀನು ಬುದ್ಧಿ ಕಲ್ತ್ಕೊಂಬ್ಲಿ, ಬರಲಿ, ಇವಾಗ ಬಂದರೆ ಎಲ್ಲೂ ಬಿಟ್ಟು ಹೋಗಲ್ಲ, ಚೆನ್ನಾಗಿರ್ತಾಳೆ, ಬುದ್ಧಿ ಕಲ್ತ್ಕೊಂತಾಳೆ ಅಂತ ಅಂದ್ಕೊಂಡೆ. ನಾಯಿ ಬಾಲ ಯಾವತ್ತಿದ್ರೂ ಡೊಂಕೆ, ನಾಯಿ ಬಾಲಕ್ಕೆ ದೆಬ್ಬೆ ಕಟ್ಟಿದ್ರೂ ನೆಟ್ಗಾಗಲ್ವಂತೆ. ಹಂಗೆ ನಿನ್ನ ಬುದ್ಧಿ ಯಾವತ್ತಿದ್ರೂ ಇಷ್ಟೇ, ನೀನು ಯಾವತ್ತೂ ನೆಟ್ಗಾಗೋದಿಲ್ಲ. ನಿನ್ನ ಬುದ್ಧಿನೇ ಇಷ್ಟು ಕಣೆ ಜೀವಿತ. ನಿನ್ನ ಬುದ್ಧಿ ಏನಂತ ನನಗೆ ಗೊತ್ತಾಗ್ಬಿಡ್ತು ಅಷ್ಟೇ. ಇವತ್ತು ಇರೋ ಸತ್ಯನೇ ಹೇಳ್ತಾ ಇದ್ದೀನಿ. ನಾನು ಮಾಡಿದ್ದು ನಾಟಕನೇ. ನಿನಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ನಾನೇ ಓನರಮ್ಮರಿಗೆಲ್ಲ ಹೇಳಿ ಈ ರೀತಿ ಕೆಲ್ಸಕ್ಕೆ ಇಕ್ರಿ, ಈ ರೀತಿ ಕೆಲಸ ಮಾಡಿಸ್ರಿ ಅಂತೇಳಿ ಓನರಮ್ಮರಿಗೆಲ್ಲ ಹೇಳಿ ನನ್ನ ಕೆಲಸ ಮಾಡಿಸೋದಕ್ಕೆಲ್ಲನ ನಾನು ಹೇಳಿದ್ದೆ ನಾನು. ಕಣೆ ನಾನೇನೆ. ನಿನಗೆ ಅನುಮಾನ ಇತ್ತು ತಾನೇ? ಅನುಮಾನ ಬಂದಿತ್ತು ತಾನೇ? ಇವತ್ತು ಎಲ್ಲ ನಿನ್ನೆ ಬೆಳಗ್ಗೆಯಿಂದನೂ ಅಬ್ಸರ್ವ್ ಮಾಡ್ತಾ ಇದ್ದೆ. ಬೆಳಗ್ಗೆನೇ ನಾನು ಓನರಮ್ಮನ ನಾನು ಮಾತಾಡಬೇಕಾದ್ರೆ ಬಂದು ನೀನು ಅಬ್ಸರ್ವ್ ಮಾಡ್ತಿದ್ದೆ. ಬೆಳಗ್ಗೆಯಿಂದಲೂ ನಿನಗೆ ಅನುಮಾನ ಇತ್ತು, ಅನುಮಾನ ಬಗೆಹರಿತಾ? ಹೇಳ್ತಾ ಇದ್ದೀನಲ್ಲ, ನನ್ನ ನಾಟಕನೇ ಆಡಿದ್ದು. ನಾಟಕ ಆಡಿ ನಿನಗೆ ಬುದ್ಧಿ ಕಲಿಸ್ಬೇಕು ಅಂತಲೇ ನಾನು ಈ ರೀತಿ ಮಾಡಿದ್ದು. ನಿನ್ನ ಮೇಲೆ ನನಗೆ ಯಾವುದೇ ರೀತಿ ಪ್ರೀತಿ ಅನ್ನೋದಿಲ್ಲ, ಸರಿನಾ? ನೀನು ನೆಟ್ಟಿಗೆ ಕೆಲಸ ಮಾಡಿಕೊಂಡು ಹೋಗೋದಾದರೆ ಹೋಗು ಅಷ್ಟೇ. ಬುದ್ಧಿ ಕಲ್ತ್ಕೊ. ಅವ್ರನ್ನಾದ್ರೂ ಚೆನ್ನಾಗಿರೋದಕ್ಕೆ ಬಿಡ್ತೀಯ ಅನ್ನೋ ಕಾರಣಕ್ಕೋಸ್ಕರ ನೀನು ಮಾಡೋ ಬುದ್ಧಿ ನನಗೆ ಇಷ್ಟನೇ ಆಗ್ತಾ ಇರಲಿಲ್ಲ. ಅದಕ್ಕೆ ನಾನು ಈ ರೀತಿ ಮಾಡಿದ್ದು. ಎಲ್ಲಿಂದೆಲ್ಲ ಬಂದು ಇಲ್ಲಿ ಸೇರಿಕೊಂಡು ಈ ರೀತಿ ಮಾಡಿದ್ರಲ್ಲ ನೀವಿಬ್ರು. ಅಲ್ಲ, ಅಕ್ಕ ಚೆನ್ನಾಗಿರಲಿ ಅಂತ ತಮ್ಮ ಚೆನ್ನಾಗಿರಲಿ ಅಂತ ಅಕ್ಕ. ನೋಡಪ್ಪ ಹೆಂಗೈತೆ, ಇಬ್ಬರು ಸೇರಿಕೊಂಡು ಎಷ್ಟು ನಾಟಕ ಮಾಡಿ ನನ್ನ ಜೀವನ ಹಾಳು ಮಾಡಿಬಿಟ್ರು. ಅಲ್ಲ ಕಣೋ, ನೀನು ನನ್ನ ಜೀವನ ಹಾಳು ಮಾಡೋದಕ್ಕೆ ನೀನೇ ಬೇಕೆ. ಅವನು ಹೇಳ್ತಿದ್ದ, ಸುಬ್ಬು ಹೋಗ್ಬೇಡ ಕೆಲಸಕ್ಕೆ ಅಂತ. ಅವ್ನು ಮಾತಾದರೂ ಕೇಳಲಿಲ್ಲ ನಾನು. ಅವ್ನ ಮಾತು ಮೀರಿ ನಾನು ಇವತ್ತು ಕೆಲಸಕ್ಕೆ ಬಂದಿದ್ದಕ್ಕೆ ನೋಡಿ ಇವತ್ತು ಎಷ್ಟು ಅನುಭವಿಸ್ತಾ ಇದ್ದೀನಿ. ನಾನೇನೋ ಒಳ್ಳೆಯವನು ಬಿಡು, ಏನೋ ನನ್ನ ಕಷ್ಟಕ್ಕಾದ ನನ್ನ ಜೀವನನೇ ಬದಲಾಯಿತು, ನಾನು ತುಂಬ ಕಷ್ಟ ಆಗಿದ್ದೆ, ನೋವು ಅನುಭವಿಸ್ದೆ, ನನ್ನ ಜೀವನ ನೋಡಿದ್ರೆ ಹಿಂಗಾಗಿತ್ತು ಅಂತ ನಾನು ಏನೆಲ್ಲ ಯೋಚನೆ ಮಾಡಿಕೊಂಡು ಹೆಂಗೆಲ್ಲ ಇದ್ದೆ ನಾನು. ಆದರೆ ಹಿಂಗಾಗುತ್ತೆ ನನ್ನ ಜೀವನ ಅಂತ ಅಂದ್ಕೊಂಡಿರಲಿಲ್ಲ. ನಿನ್ನಿಂದ ನನ್ನ ಜೀವನ ಹಾಳಾಯಿತು, ನಿನ್ನಿಂದ ನಾನು ಹಾಳಾದೆ. ನಿನ್ನಿಂದ ನಾನು ಹಾಳಾದೆ. ನಾನು ಕೆಲಸ ಮಾಡ್ಕೊಂಡು ಇರ್ತೀನಿ, ನಾನು ಎಲ್ಲೂ ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ ನಾನು ಕೆಲಸ ಮಾಡಿಕೊಂಡು.
ಕೆಲಸ ಮಾಡ್ತೀನಿ ನಾನು. ಕೆಲಸ ಮಾಡ್ಕೊಂಡು ಇರು ಅಂತಲೇ ಹೇಳ್ತಾ ಇರೋದು ನಾನು ನಿನಗೆ. ಕೆಲಸ ಮಾಡು, ಇರು, ಕಷ್ಟಪಟ್ಟು ದುಡಿ. ಕಷ್ಟಪಟ್ಟು ದುಡ್ದು ಇರು, ಯಾರು ಬೇಡ ಅನ್ನಲ್ಲ. ನೀನು ಕಷ್ಟಪಟ್ಟು ದುಡಿಯೋದು ಕಲಿ, ಬುದ್ಧಿ ಕಲ್ತ್ಕೊ. ಎಲ್ಲರ ಹತ್ರ ಒಳ್ಳೆಯವರಾಗಿರು. ಇಷ್ಟು ದಿವಸ ಅಂತೂ ಕೆಟ್ಟವಳು ಅನ್ನಿಸ್ಕೊಂಡೆ, ಇನ್ಮೇಲಾದರೂ ಒಳ್ಳೆಯವಳಾಗಿರು. ಅಲ್ಲ, ನೀವು ಯಾಕೆ ಹಿಂಗೆ ಮಾಡ್ದೆ ಅಂತಲ್ಲ ಅನ್ನೋದ್ರು ಯೋಚನೆ ಮಾಡು. ಹಾಂ, ನಾನು ಮಾಡಿರೋದನ್ನೇ ನೀನು ತಪ್ಪಾಗಿ ತಿಳ್ಕೊಬೇಡ. ನಿನ್ನ ಒಳ್ಳೇದಕ್ಕಾಗಿಯೇ ನಾನು ಮಾಡಿರೋದು. ನೀನು ಬುದ್ಧಿ ಕಲ್ತ್ಕೊಂತೀಯ, ಹೊರಗಡೆ ಬಂದರೆ ನಿನಗೂ ಗೊತ್ತಾಗುತ್ತೆ. ನೀನು ಬುದ್ಧಿ ಕಲ್ತ್ಕೊಂಬಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಈ ರೀತಿ ಮಾಡಿದ್ದು ಜೀವಿತ. ಬುದ್ಧಿ ಕಲ್ತ್ಕೊಂತೀಯ ಅಂತ, ಬೇರೆ ಇನ್ನೇ ಉದ್ದೇಶ ಏನೂ ಇಲ್ಲಮ್ಮ. ನಿನ್ನ ಆಸ್ತಿ ಕತ್ಕೊಂಬಕ್ಕಾಗಲಿ, ನಿನಗೇನು ಬೇರೆ ನಿನಗೇನು ಮಾಡಬೇಕು ಅನ್ನೋದು ಬೇರೆ ಯಾವ ಉದ್ದೇಶನೂ ಇಲ್ಲ ನನಗೆ. ನಿನ್ನ ಬುದ್ಧಿ ಕಲ್ತ್ಕೊಂಡು ನಿನ್ನ ಜೀವನ ಚೆನ್ನಾಗಿರಲಿ, ನೀನು ಚೆನ್ನಾಗಾಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ರೀತಿ ಮಾಡಿದ್ನೇ ಹೊರತು ಬೇರೆ ಇದರಿಂದ ಯಾವ ಉದ್ದೇಶನೂ ಇಲ್ಲ ನನಗೆ. ನಿನ್ನ ಒಳ್ಳೇದಕ್ಕೆ ಮಾಡಿದ ಬಿಡು ಹೋಗ್ಲಿ. ಈಗ ಅವರಾದ್ರೂ ಚೆನ್ನಾಗಿದ್ದಾರಲ್ಲ, ಸಂತೋಷ ಪಡು. ಇವಾಗ ನೀನು ಕೆಲಸ ಮಾಡಿಕೊಂಡು ನೀನು ಚೆನ್ನಾಗಿತ್ಕೊಂಡು ಹೋಗು ಜೀವಿತ. ಮನೆ ಐತೆ, ಮನೆ ಕೊಟ್ಟವ್ರೆ, ಕೆಲಸ ಮಾಡಿಕೊಂಡು ನಿನ್ನ ಜೀವನ ನೀನು ನೋಡ್ಕೊಂಡು ಕಷ್ಟಪಟ್ಟು ದುಡ್ಕೊಂಡು ಚೆನ್ನಾಗಿರೋದು ನೋಡು. ಎಲ್ಲೋದ್ರೂ ಇಷ್ಟೇ, ನಾವು ದುಡ್ಕೊಂಡು ತಿನ್ನಲೇಬೇಕು. ಒಂದು ತನ್ನ ಸಿಗಬೇಕಾದ್ರೆ ನಾವು ಕೆಲಸ ಮಾಡಲೇಬೇಕು. ಏನೋ ಒಂದು ಹೊತ್ತಿಂದ ಆಯ್ವಾಗ ಸಿಗ್ಬೋದು, ವರ್ಷ ಪೂರ್ತಿ ಜೀವನ ಪೂರ್ತಿ ನಾವು ಆಯ್ವಾಗೆ ಕೂತ್ಕೊಂಡು ತಿನ್ನೋಕ್ಕಂತೂ ಸಾಧ್ಯನೇ ಇಲ್ಲ. ಏನೋ ಒಂದು ಹೊತ್ತಿಂದ ನಾವು ಎಲ್ಲೋ ಬೇಕಾದರೆ ಉಣ್ಬೋದು, ಒಂದು ವಾರ ಉಣ್ಬೋದು. ಆದರೆ ಕಷ್ಟಪಟ್ಟು ದುಡ್ಡು ತಿನ್ನಲೇಬೇಕು, ಕಷ್ಟಪಡಲೇಬೇಕು ಯಾರೇ ಆಗಲಿ. ಅದನ್ನು ಅರ್ಥ ಮಾಡ್ಕೆ ಫಸ್ಟು. ಬಿಡು ಹೋಗ್ಲಿ, ಅವನೇನ ಅವ್ರ ಅಕ್ಕ ಚೆನ್ನಾಗಿರ್ಲಿ ಅಂತ ಮಾಡವನೆ. ಅವ್ರ ಅಕ್ಕ ಪಾಪ ಭಾಳ ಕಷ್ಟ ಅನ್ಬೋಸಿದ್ಲು ಬಿಡು, ಅವಳಾದ್ರೂ ಚೆನ್ನಾಗಿರ್ಲಿ ಅಂತ ಮಾಡಿದನ್ ಬಿಡು. ಅತ್ಲಾಗ ಹೋಗ್ಲಿ ಹೋಗ್ಲಿ ಅಂತ ಹೇಳ್ತೇನೆ. ನಾಗಮಂಟಿ, ನನಗೆ ಈ ವಿಷಯ ಕೇಳಿಬಿಟ್ಟು ಎಷ್ಟು ಬೇಜಾರಾಯಿತು ಗೊತ್ತಾ? ಸಖತ್ತು ಬೇಜಾರಾಗೈತೆ ನನಗೆ ಈ ವಿಷಯ ಕೇಳ್ಬಿಟ್ಟು. ಏನು ಮಾಡೋದು? ಅಲ್ಲ, ಈ ರೀತಿ ಮಾಡೋಕ್ಕೆ ಇವನೇ ಬೇಕಾ ಅಂತ. ಅಲ್ಲ ನೋಡಿ, ಯಾವ ಥರ ಮಾಡಿಬಿಟ್ಟ. ಅವ್ರ ಅಕ್ಕನಂತಲೇ ನಾನು ಒಂದು ಹೆಣ್ಣು ತಾನೇ. ನೋಡು, ಅಲ್ಲ ಸುಬ್ಬು ಹತ್ರ ನಾನು ಈ ವಿಷಯ ಈಗ ಹೇಳ್ಬೋದಲ್ಲ ಹೋಗಿ. ಸುಬ್ಬು ಹತ್ರ ಹೇಳ್ಬೋದಲ್ಲ. ನಾನು ಸುಬ್ಬು ಹತ್ರ ಹೇಳ್ತೀನಿ ತಡಿ ವಿಷಯನ. ನೋಡು ಸುಬ್ಬು, ನನ್ನ ದೂರ ಮಾಡೋಕ್ಕಾಗಿನ ಯಾವ ಥರ ಮಾಡಿದ್ರು ಇವರು ಅಂತ ನಾನು ಹೇಳ್ತೀನಿ. ಸುಬ್ಬು ಹತ್ರ ನಾನೇ ಹೇಳ್ತೀನಿ. ಹೋಗೋಣ, ನಾನು ಹೇಳ್ತೀನಿ ಬಾ. ನಾನು ಎಲ್ಲ ವಿಷಯ ಹೇಳ್ತೀನಿ ಬಾ. ಹೋಗೋಣ ಬಾ ಸುಬ್ಬು ಹತ್ರ. ಬುದ್ಧಿ ಮಾತ್ರ ಬಿಡಲ್ಲ ಕಣೆ ನೀನು. ಯಾವಾಗ ನಿನ್ನ ಬುದ್ಧಿ ಬಿಟ್ಟು ನೀನು ಚೆನ್ನಾಗಿರ್ತೀಯ ಅವತ್ತು ಉದ್ಧಾರ ಆಗ್ತೀಯ ಜೀವಿತ. ಇಲ್ಲ, ಉದ್ಧಾರ ಆಗಲ್ಲ ನೀನು. ಅವನು ಏನೋ ನಾನು ಚೆನ್ನಾಗಿರ್ಲಿ ಅಂತ ಮಾಡವನೆ. ಇವಾಗ ಏನಾತ, ನಾನು ಚೆನ್ನಾಗಿರ್ತೀನಿ, ನೀನು ಚೆನ್ನಾಗಿತ್ಕೊಂಡು ಹೋಗು, ಕೆಲಸ ಮಾಡು, ದುಡಿ ಅಂತ ಹೇಳ್ತಾ ಇಲ್ವಾ? ದುಡ್ದು ಹಾಕ್ಬೇಕು ಅಷ್ಟೇ. ಅವ್ನು ಮಾಡಿರೋ ತಪ್ಪಿಗೆ ನನಗೆ ದುಡ್ದು ಹಾಕ್ಬೇಕು. ನನಗೆ ಕೆಲಸ ಮಾಡೋಕ್ಕಾಗಲ್ಲ. ಇವನು ನನಗೆ ಮೋಸ ಮಾಡಿಸಿದಾನೆ ಇವತ್ತು. ಮೋಸ ಮಾಡಿದಾನೆ ಅಂದಮೇಲೆ ಇವನೇ ದುಡ್ದು ಹಾಕ್ಲೇಳು ನನಗೆ ಅಷ್ಟೇ. ನನಗೆ ದುಡ್ದು ಹಾಕಬೇಕು. ನೀನು ದುಡ್ದು ಹಾಕು. ನನಗೆ ನೀನು ಮಾಡೋ ನಿನ್ನ ದುಡಿಯೋ ಸಂಬಳದಲ್ಲಿ ನನಗೆ ತಿಂಗಳು 10,000 ಕೊಡು. ನಾನು ಹೆಂಗೋ ನೆಮ್ಮದಿಯಾಗಿ ಜೀವನ ಮಾಡ್ತೀನಿ. ಯಾಕೆ ಈ ಥರ ಮಾಡಬೇಕಾಗಿತ್ತು? ನನ್ನ ಜೀವನ ಹಾಳಾಗೋದಕ್ಕೆ ಕಾರಣ ನೀನೇನೆ. ನಾನು ಅದು ಹೆಂಗೆ ಕಾರಣ ಆಗ್ತೀನಿ ಜೀವಿತ? ಏನು ಮಾತಾಡ್ತಾ ಇದೆಯಾ? ಫಸ್ಟು ಯಾರು ಅವರು ಜೀವನ ಹಾಳು ಮಾಡ್ಕೊಂಡ್ರು ಅಂತ ಯೋಚನೆ ಮಾಡು. ನೀನಾಗಿ ನಿನ್ನ ಜೀವನ ನೀನು ಹಾಳು ಮಾಡ್ಕೊಂಡಿದ್ಯಾ. ದೌಲತ್ ಮಾಡಿಕೊಂಡು ಆ ಸುಬ್ಬು ಅಣ್ಣನ ಮೇಲೆ ಜಗಳ ಮಾಡಿಕೊಂಡು ನೀನು ನಿನ್ನ ಜೀವನ ಹಾಳು ಮಾಡ್ಕೊಂಡಿರೋದು ನೀನೇ ಹೊರ್ತುನು, ಅವ್ರು ಹಾಳು ಮಾಡಿಲ್ಲ. ಅವ್ರು ಕರೆಯೋಕ್ಕೆ ಬಂದಾಗ ನಾನು ಬರಲ್ಲ ಅಂತ ದೌಲತ್ ಮಾಡಿಕೊಂಡು ಜಂಬ ಮಾಡಿಕೊಂಡು ನಾನು ಯಾಕೆ ಬರಬೇಕು ಹಂಗೆ ಹಿಂಗೆ ಅಂತೇಳಿ ಅವ್ರ ಹತ್ರ ಜಂಬದ ಮಾತಾಡಿಕೊಂಡು ಹಿಂಗೆಲ್ಲ ಮಾಡಿಕೊಂಡು ನಿನ್ನ ಜೀವನ ಹಾಳು ಮಾಡ್ಕೊಂಡಿರೋದು. ಅವ್ರನ್ನ ಯಾಕೆ ಅಂತೀಯ? ನೀನು ಮಾಡಿರೋ ತಪ್ಪಿಗೆ ನಿನ್ಗೆ ಇವತ್ತು ಸರಿಯಾಗಿ ಆಗೈತೆ. ಅದನ್ನ ಯೋಚನೆ ಮಾಡು ಫಸ್ಟು. ಅದು ಬಿಟ್ಬಿಟ್ಟು ಸುಮ್ಮನೆ ಏನೇನೋ ಮಾತಾಡಬೇಡ ನೀನು. ಏನಂದ್ರೆ ನೀನು ಹಿಂಗೆ ಮಾಡಿರೋ ತಪ್ಪೇನೆ ಸಂತು. ನೀನು ಯಾಕೆ ಹಿಂಗೆ ಮಾಡಬೇಕಾಗಿತ್ತು ನನಗೆ ಅದನ್ನ ಹೇಳು ನೀನು ಫಸ್ಟು. ನೀನು ಯಾಕೆ ಹಿಂಗೆ ಮಾಡಬೇಕಾಗಿತ್ತು? ನೀನು ಯಾಕೆ ಹಿಂಗೆ ಮಾಡಿದೆ ನನಗೆ ಅದನ್ನು ಮಾತಾಡು ನೀನು. ಅದನ್ನ ಹೇಳು ಫಸ್ಟು ನೀನು. ನನಗೆ ಬೇರೆದೆಲ್ಲ ನೀನೇನು ಮಾತಾಡೋಕೆ ಹೋಗ್ಬೇಡ. ನೀನು ಯಾಕೆ ಹಿಂಗೆ ಮಾಡಬೇಕಾಗಿತ್ತು ನನಗೆ? ನೀನು ಯಾರು? ನನ್ಗೆ ಹಿಂಗೆ ಮಾಡೋಕ್ಕೆ ನೀನು ಯಾರು? ನಿಮ್ಮ ಅಕ್ಕನ ಜೀವನ ಚೆನ್ನಾಗಿರಲಿ ಅಂತ ನನ್ನ ಜೀವನ ಹಾಳು ಮಾಡಿಬಿಟ್ಟಲ್ಲ ನಾಟಕ ಆಡ್ಕೊಂಡು. ಇವತ್ತು ಗೊತ್ತಾಯ್ತು ನಿನ್ನ ಬಂಡವಾಳ ಏನು ಅಂತ ನನಗೆ. ನಾನೇನೋ ಒಳ್ಳೆಯವನು ಬಿಡು, ನನ್ನ ಕಷ್ಟಕ್ಕೆ ಬಂದ ದೇವರೆಲ್ಲೋ ನನ್ನ ಕಷ್ಟಕ್ಕೆ ಬಿಡು ಯಾರನ್ನ ಒಬ್ರನ್ನ ಕಳಿಸ್ತಾ ನನ್ನ ಕಷ್ಟಕ್ಕೆ ಇವತ್ತು ಒಬ್ಬ ಗೆಳೆಯ ಸಿಕ್ಕವನೆ, ಪ್ರೀತಿಯಿಂದ ಮಾತಾಡ್ತಾನೆ, ಪ್ರೀತಿಯಿಂದ ನಡ್ಕೊಳ್ತಾನೆ ಅಂತೇಳಿ ಭಾಳ ನಂಬಿಕೆ ಇಟ್ಕೊಂಡಿದ್ದೆ. ನೀನು ಯಾವಾಗಿದ್ದರೆ ಇರ್ಬೋದು, ಹೋದ್ರೆ ಹೋಗ್ಬೋದು ಅಂತೇಳಿ ಎಷ್ಟೆಲ್ಲ ನಿನ್ನ ಹತ್ರ ನಾಟಕ ಮಾಡ್ದು. ಆವಾಗಲೇ ಗೊತ್ತಾಯಿತು ನೀನು ಬಂಡವಾಳ ಏನು ಅಂತ. ಏನು ಮಾಡೋದು, ಆವಾಗ ಬಿಟ್ಟರೆ ಗತಿ ಇಲ್ಲ ಅಂತ ಹೇಳಿ ಇದ್ದೆ. ಇವಾಗ ಗೊತ್ತಾಗ್ತೈತೆ. ನೋಡೋದ್ರಲ್ಲ ವೀಕ್ಷಕರೇ, ನಾನು ತುಂಬ ಮೋಸ ಹೋಗ್ಬಿಟ್ಟೆ. ಇವನು ಮಾತುಗಳನ್ನೆಲ್ಲ ಕೇಳ್ಬಿಟ್ಟು ಇವನು ಆಡೋದೆಲ್ಲ ಇವನು ಮಾತಾಡೋದೆಲ್ಲ ನಿಜ ಅಂತ ಅನ್ಕೋಬಿಟ್ಟು ಇವತ್ತು ನಾನು ಹಿಂಗಾಗ್ಬಿಟ್ಟೆ. ಇವ್ರ ಅಕ್ಕನಿಗೆ ಅನುಕೂಲ ಮಾಡ್ದೆ, ಇವತ್ತು ನಾನು ನನ್ನ ಜೀವನ ಹಾಳು ಮಾಡ್ಕೊಬಿಟ್ಟೆ. ನಿಜವಾಗ್ಲೂ ತುಂಬ ಬೇಜಾರಾಗ್ತೈತೆ ನೆನೆಸ್ಕೊಬಿಟ್ರೆ. ಈ ವಿಷಯ ಫಸ್ಟ್ ಸುಬ್ಬು ಹತ್ರ ಮಾತಾಡ್ತೀನಿ, ಸುಬ್ಬುಗೆ ಹೇಳ್ತೀನಿ. ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.